ಇವಾಗ ಒಂದು ಹೆಣ್ಮಗು ಮೇಲೆ ಸೋಷಿಯಲ್ ಬೈಗಾಟ್ ಮಾಡಿ ಈ ಆಲಿಮ್ಗಳೆಲ್ಲ ಸೇರಿ ಅವ್ರ ಮನೆಗೆ ಬಂದು ಅವರೊಬ್ಬರೇ ಇದ್ದಾಗ ಮನೆಯಲ್ಲಿ ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡಿಬಿಟ್ಟು ನೀನು ಕಾಫರ್ ಆಗಿಬಿಟ್ಟಿದೆಯಾ, ಕಾಫರ್ ಅಂದರೆ ಮುಸ್ಲಿಮ್ ಅಲ್ಲ ನೀನು. ಇವಾಗ ನಾವು ಓದೋದೆಲ್ಲ ಒಂದೇ ಕಲ್ಮ, ಲಾ ಇಲಾಹ ಇಲ್ಲಲ್ಲ ಮೊಹಮ್ಮದ್ ರಸೂಲುಲ್ಲಾಹ್, ಎಲ್ಲರಿಗೂ ಒಂದೇ ಕಲ್ಮನೇ. ಆದರೆ ಒಂದೇ ಕಲ್ಮ ಒಂದೇ ಕುರಾನಲ್ಲಿ 72 ಸೆಟ್ಸ್ಗಳು ಕನ್ವರ್ಟ್ ಆಗಿದ್ದಾರೆ. ಅದಕ್ಕೆ ಅರ್ಥ ಏನು ಎಲ್ಲರಿಗೂ ಯಾರಿಗೂ ಸರಿಯಾಗಿ ಅರ್ಥ ಆಗಲಿಲ್ಲ. ನಮ್ಮದು ಬಂದು ಸೂಫಿಸಮ್ಗೆ ಬಂದು ಮೌಲಾನಾ ರೂಮಿ ಇದ್ದಾರೆ, ಅಲ್ಲಾಮ ಇಕ್ಬಾಲ್ ಇದ್ದಾರೆ, ಇವಾಗ ಸಂತ ಸಾಧುಗಳು ಇದ್ದಾರೆ, ಗುರುಗಳು ಇದ್ದಾರೆ, ಗುರುನಾನಕ್ ಇದ್ದಾರೆ, ಸಾಯಿಬಾಬಾ ಇದ್ದಾರೆ. ಅವರೆಲ್ಲ ಇದೇ ಸ್ಪಿರಿಚುಯಾಲಿಟಿನ ಫಾಲೋ ಮಾಡಿದ್ದು. ನಾವು ಶರೀಯತ್ ವಿರುದ್ಧವಾಗಿ ಯಾವತ್ತೂ ಮಾತಾಡಿಲ್ಲ. ನಾವು ಶರೀಯತ್ತಿಂದಾನೇ ಒಂದು ನೆಕ್ಸ್ಟ್ ಸ್ಟೆಪ್ ಇದೆ ತರೀಕತ್ ಅಂತ. ಆ ತರೀಕತ್ತನ್ನು ನಾವು ಫಾಲೋ ಮಾಡ್ತೀವಿ. ತರೀಕತ್ ಇಲ್ಲ ಅಂದರೆ ದೇವರು ಹಾರ್ಟ್ ಎನ್ಲೈಟ್ ಮಾಡೋಕ್ಕಾಗಲ್ಲ. ತರೀಕತ್ ಅಂದರೆ ನಮ್ಮೊಳಗಡೆ ಇರೋ ದಾನವ ಇದ್ದಾನಲ್ಲ, ಲೋವರ್ ಸೆಲ್ಫ್ ಇದೆಯಲ್ಲ, ಅದನ್ನು ಕ್ಲೆನ್ಸ್ ಮಾಡೋದು. ಯಾವಾಗವರೆಗೂ ನಮ್ಮ ಲೋವರ್ ಸೆಲ್ಫ್ ಕ್ಲೆನ್ಸ್ ಆಗಲ್ವೋ ಅದುವರೆಗೂ ನಾವು ಶುದ್ಧ ಪುರುಷರು ಆಗೋಕ್ಕಾಗಲ್ಲ. ಅದೇ ಒಂದು ಕಾನ್ಸೆಪ್ಟು ಸಯ್ಯಿದಿ ಯೂನುಸ್ ಅಲ್ಗೋವರ್ ಮೂಲಕ ನಮಗೆ ಸಿಕ್ಕಿದೆ. ನಾವು ಅಲ್ಲಾ ಟಿ ವಿ ನೋಡ್ತಾ ಇದ್ದೀವಿ. ಬೇರೆ ಅಲ್ಲೇನಾಗಿದೆ, ಪಾಕಿಸ್ತಾನಲ್ಲಿ ಏನಾಗಿದೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಪಾಪ ಅವ್ರ ಮೇಲೆ ಅನ್ಯಾಯವಾಗಿ ಒಂದು ಅಪರಾಧವನ್ನು ಇದು ಮಾಡಿ ಅವರಿಗೆ ಸೋಷಿಯಲ್ ಬೈಕಾಟ್ ಮಾಡಿ ಅವರು ಅಕ್ಕಪಕ್ಕ ಎಲ್ಲ ಇದು ಹೇಟ್ ಮಾಡೋ ಥರ ಮಾಡಿದ್ದಾರೆ. ಆದರೆ ಇವಾಗ ಕೃತ್ಯಗಳಲ್ಲಿ ಬಾಕಿಯಾಗಿರುವಂಥ ಸಂಘಟನೆಯನ್ನು ಫಾಲೋ ಮಾಡಿದ್ರೆ ಇವರು ಕೂಡ ಅದೇ ಮಾಡ್ತಾ ಇದ್ದಾರೆ ಅನ್ಸಲ್ವಾ? ಇಲ್ಲ, ತುಂಬ ಪ್ರೂಫ್ ಇದೆ. ನಮ್ಮ ಸಂಸ್ಥೆಯಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ಹಿಂದೂ ಇದ್ದಾರೆ, ಸಿಕ್ಕಿಸಮ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ. ಎಲ್ಲ ಧರ್ಮದವರು ಬೇಕಾದ್ರೆ ನಿಮಗೆ ಯೂಟ್ಯೂಬಿಗೆ ಕಳಿಸ್ತೀನಿ. ಎಲ್ಲ ಧರ್ಮದವರು ಫಾಲೋ ಮಾಡ್ತಾರೆ. ಯಾಕೆ? ಹಾರ್ಟ್ ಎನ್ಲೈಟ್ ಮಾಡೋದು, ಮನೆಯಲ್ಲೇ ಕೂತ್ಕೊಂಡೆ ಹಾರ್ಟ್ ಎನ್ಲೈಟ್ ಮಾಡೋದು. ಹೇಗೆ? ಕಾಸು ಯಾರಿಗೂ ಕೊಡೋಕ್ಬೇಕಾಗಿಲ್ಲ, ಎಲ್ಲೂ ಹೋಗಬೇಕಾಗಿಲ್ಲ, ಮನೆಯಲ್ಲೇ ಕೂತ್ಕೊಳ್ಳಿ, ದೇವ್ರ ನಾಮ ಜಪ ಮಾಡಿ, ನಿಮ್ಮ ಹೃದಯನ ಎನ್ಲೈಟ್ ಮಾಡಿ. ಅದೇ ಹೇಳ್ತಾ ಇರೋದು. ಒಂದು ಕಾಲದಲ್ಲಿ ಎಲ್ಲ ಋಷಿ ಮುನಿಗಳೆಲ್ಲ ತುಂಬ ಕಷ್ಟ ಬೀಳ್ತಿದ್ರು. ಇವಾಗ ನಿಮ್ಮ ಮನೇಲಿ ಕೂತ್ಕೊಂಡೇ ನೀವು ಜಪ ಮಾಡಿ, ಅದನ್ನು ಮಾಡಿ ನಿಮ್ಮ ಹಾರ್ಟನ್ನು ಎನ್ಲೈಟ್ ಮಾಡಿ. ಇದೇ ಅವರು ಕಲಿಸ್ತಾ ಇರೋದು. ಇದ್ರ ವಿರುದ್ಧವಾಗಿ ಬೇರೆ ಯಾವುದೂ ಇಲ್ಲ. ಎಲ್ಲದಷ್ಟು ಈ ವರ್ಲ್ಡ್ ವೈಸ್ ಎಲ್ಲದರಲ್ಲೂ ಸುಮಾರು ಒಂದು 15 ಲಕ್ಷ ಫಾಲೋವರ್ಸ್ ಇದ್ದಾರೆ. ಅವ್ರಿಗೆಲ್ಲ ಹಾರ್ಟ್ ಎನ್ಲೈಟ್ ಆಗಿದೆ. ಇವಾಗ ಒಂದು ಕಾಲದಲ್ಲಿ ಎಲ್ಲ ಮುಚ್ಚಿಡ್ತಿದ್ರು ಈ ಸೂಫಿಸಮ್ನ. ಇವಾಗ ಇದು ಮುಚ್ಚಿಡೋಕ್ಕಾಗಲ್ಲ. ಇದೆಲ್ಲ ಓಪನ್ ಆಗಿ ಬರುತ್ತೆ. ಇವಾಗ ಈ ಕಡೆ ಕಾಲದಲ್ಲಿ ಇವಾಗೆಲ್ಲ ಪ್ರಳಯ ಬರುತ್ತೆ, ಎಲ್ಲ ಬರುತ್ತೆ. ಅದಕ್ಕೆ ದೇವ್ರ ಕಡೆಯಿಂದ ಒಂದು ಆಣೆ ಏನಾಗಿದೆ, ಆದಷ್ಟು ಬೇಗ ಜನಗಳು ಜಾತಿ ಮತ ಏನು ನೋಡಬೇಡಿ, ಅವರ ಹಾರ್ಟನ್ನು ಎನ್ಲೈಟ್ ಮಾಡಿ ಅಷ್ಟೇ. ಒಂದು ವರ್ಷಿಪ್ ಬೇರೆ, ಇದು ಸ್ಪಿರಿಚುಯಾಲಿಟಿ ಬೇರೆ. ಇದನ್ನು ಕಂಪೇರ್ ಮಾಡಿದ್ರೆ ಅರ್ಥ ಆಗಲ್ಲ. ಬುಕ್ಕಿಶ್ ನಾಲೆಜ್ ಬೇರೆ. ಬುಕ್ಕಲ್ಲಿ ನೀವು ಫಾಲೋ ಮಾಡಿದ್ರೆ ಇವಾಗ ನೀವು ಸಾಂಬಾರು ಮಾಡೋದು ಹೆಂಗೆ, ಇಡ್ಲಿ ಮಾಡೋದು ಹೆಂಗೆ ಬುಕ್ಕಲ್ಲಿ ನೋಡಿ ಕಲಿಬೋದು. ಆದರೆ ಅದು ಪ್ರಾಕ್ಟಿಕಲ್ ಬೇಕಲ್ವ? ಪ್ರಾಕ್ಟಿಕಲ್ ಏನೂ ಇಲ್ಲ ಅಂದರೆ ನಿಮಗೆ ಸ್ಪಿರಿಚುಯಾಲಿಟಿ ಹೆಂಗೆ ಅರ್ಥ ಆಗುತ್ತೆ? ಫಸ್ಟು ನಿಮ್ಮ ಹಾರ್ಟ್ ಎನ್ಲೈಟ್ ಆದರೆ ಆ ಡಿವೈನ್ ಎನರ್ಜಿ ಬಂದಾಗ ಏನಾಗುತ್ತೆ ಹಾರ್ಟಲ್ಲಿ, ನಮಗೆ ಎಲ್ಲ ಥರದ ಜ್ಞಾನ ಆಟೋಮೆಟಿಕ್ ಬರುತ್ತೆ. ಈಗ MFI ಫಾಲೋ ಮಾಡೋದು ತಪ್ಪು, ಇಸ್ಲಾಂ ಸಿದ್ಧಾಂತಗಳಿಗೆ ವಿರುದ್ಧವಾಗಿದೆ, ಹಾಗೆ ಮಾಡ್ತಾ ಇರೋ ಕೆಲಸ ತಪ್ಪು ಅಂತೇಳಿ ಇಡೀ ತುಮಕೂರಿನ ಮುಸಲ್ಮಾನರು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನು ಹೇಳ್ತಾರೆ ಸರ್? MFI ಏನು ಹೇಳ್ತಾ ಇದೆ ಫಸ್ಟ್ ಆಫ್ ಆಲ್ ಅದು ಅರ್ಥ ಮಾಡ್ಕೋಬೇಕು. MFI ಅಂದರೆ ಏನು? ಮೆಹದಿ ಫೌಂಡೇಶನ್ ಇಂಟರ್ನ್ಯಾಷನಲ್. ನಾವು ನಂಬ್ತೀವಿ ನಮ್ಮ ಗುರುಗಳನ್ನ. ಇವರು ತುಂಬ ನಮ್ಮ ಹಾರ್ಟ್ ಎನ್ಲೈಟ್ ಮಾಡಿದ್ದಾರೆ. ನಾವು ನಂಬ್ತಾ ಇದ್ದೀವಿ. ನಮಗೆ ಎಲ್ಲೂ ಹುಡುಕಿ ನಾವು ಪ್ಯೂರ್ ಮುರ್ಷದ್ ಎಲ್ಲ ಕಡೆನೂ ನಾವು ಹುಡುಕಿದ್ದೀವಿ. ಎಲ್ಲೂ ನಮಗೆ ಹಾರ್ಟ್ ಎನ್ಲೈಟ್ ಆಗಿಲ್ಲ. ನಮ್ಮ ಹಾರ್ಟ್ ಎನ್ಲೈಟ್ ಆಗಿರೋ ಕಡೆ ನಾವು ಹೋಗಿದ್ದೀವಿ. ಇದು ತಪ್ಪಾ? ಈಗ ತಪ್ಪು ಅಂತ ಬಂದಿದ್ದಾರಲ್ಲ, ತಪ್ಪು. ಅವರು ಸರ್ ಅವರು ಬಂದು 1000 ಏನು ಬೇಕಾದ್ರೂ ಹೇಳ್ಕೊಬೋದು, 1000 ಏನು ಬೇಕಾದ್ರೂ ನಮ್ಮ ಮೇಲೆ ಅವ್ರ ಅಪಾರ್ಥ ನಮ್ಮ ಮೇಲೆ ಆಗ್ಬೋದು. ಬಟ್ ನಮ್ಮ ಒಂದೇ ಟ್ರ್ಯಾಕ್ ನಮ್ದು ಏನು, ನಮ್ಮ ಗುರುಗಳನ್ನ ನಾವು ನಂಬ್ತೀವಿ, ನಾವು ನಂಬ್ತಾ ಇದ್ದೀವಿ. ಬೇರೆ ಶರೀಯತಲ್ಲಿ ಏನು ಹೇಳ್ತಾ ಇದೆ ಎಲ್ಲ ನಮಗೆ ಗೊತ್ತು ಆಲ್ರೆಡಿ. ಅದು ಫಾಲೋ ಮಾಡಿನೇ ನಾವು ಇದಕ್ಕೆ ಬಂದಿರೋದು ತರೀಕತ್ಗೆ. ಹಾಂ, 100% ಶರೀಯತನ್ನು ಫಾಲೋ ಮಾಡ್ತೀವಿ ಸರ್. ಶರೀಯತನ್ನು ನಾವು ಬಿಡಲ್ಲ. ಬಟ್ ತರೀಕತ್ ಅದ್ರ ಜೊತೆ ತರೀಕತ್ ಇರಬೇಕು. ತರೀಕತ್ ಅಂದರೆ ಸ್ಪಿರಿಚುವಲ್ ನಾಲೆಜ್ ಇಲ್ಲ ಅಂದರೆ ನೀವು ಮಾಡ್ತೀವಿ. ನಮಾಜ್ ಅಂದರೆ ಅದು ದೇಹಕ್ಕೆ ಸಂಬಂಧಪಟ್ಟಿದ್ದು, ಸ್ಪಿರಿಚುಯಾಲಿಟಿ ನಿಮ್ಮ ಹಾರ್ಟಿನ ಸಂಬಂಧಪಟ್ಟಿದ್ದು. ಗುರುಗಳು ಏನು ಹೇಳ್ತಾರೆ? ನಿಮ್ಮ ಹಾರ್ಟನ್ನೇ ಎನ್ಲೈಟ್ ಮಾಡಿ. ನೀವು ಯಾವುದೇ ಜಾತಿ ಮತ ಭೇದ ಭಾವ ಏನೂ ಇಲ್ಲ, ಎಲ್ಲ ಮತದವರು ಇದ್ದಾರೆ. ಈ ಕಡೆ ಕಾಲದಲ್ಲಿ ಕಲಿಯುಗದಲ್ಲಿ ಇವಾಗೆಲ್ಲ ಪ್ರಳಯ ಬರುತ್ತೆ, ಎಲ್ಲ ಕಡೆ ಬರುತ್ತೆ. ಸರ್ ಇವಾಗ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅಂತ ನಮಗೆ ಬೆದರಿಕೆ ಬಂತು. ಏನು?
ಕೇಸ್ ವಾಪಸ್ ತೊಗೊಳ್ಳಿ, ಅದು ವಾಪಸ್ ತೊಗೊಳ್ಳಿ, ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ ಅಂತ ನಾವು ಕೊಟ್ಟಿರೋದು. ನಾವು ಕೊಟ್ಟಿರೋದು ಕಂಪ್ಲೇಂಟು ವಿಜಯನಗರ ಪೊಲೀಸ್ ಸ್ಟೇಷನ್. ಅಲ್ಲ, ಈಗ ನೀವು ಮಸೀದಿಗೆ ಹೋಗ್ತೀರಿ, ನಮಾಜ್ ಮಾಡ್ತೀರಿ, ಶರಿಯಾ ಫಾಲೋ ಮಾಡ್ತೀರಾ, ಎಲ್ಲನೂ ಮಾಡಿದ್ಮೇಲೆ ಅವ್ರು ಯಾಕೆ ನಿಮ್ಗೆ ವಿರೋಧ ಆಗೋಂಥದ್ದು? ಸರ್, ತರೀಕತ್ ಅವ್ರಿಗೆ ಅರ್ಥ ಆಗಲ್ಲ. ಆಲಿಮ್ಗಳಿಗೆ ತರೀಕತ್ ಅಂದರೆ ಏನಂತಲೇ ಗೊತ್ತಿಲ್ಲ ಅವ್ರಿಗೆ ಏನು ಅರ್ಥ ಮಾಡಿಸ್ತೀರಾ? ಖದ್ ಅಫ್ಲ ಮಂತಜಕ್ಕ ಅಂತ ಒಂದು ಆಯತಿದೆ ಕುರಾನಲ್ಲಿ, ನಿಮ್ಮ ಹೃದಯನ ಶುದ್ಧಿಗೊಳಿಸಿ ಮಾಡ್ಕೊಳ್ಳಿ ಅಂತ ಇದೆ. ಹೆಂಗೆ ಮಾಡೋದು ಅವ್ರಿಗೆ ಗೊತ್ತಿಲ್ಲ. ಅವ್ರೇನು ಹೇಳ್ತಾರೆ, ಸಿರಿ ನಮಾಜ್ ಮಾಡ್ಕೊಳ್ಳಿ ಸಾಕು. ನಮ್ದು ಅದಲ್ಲ. ನಮಾಜ್ ಜೊತೆಯಲ್ಲಿ ದೇವ್ರ ನಾಮ ಜಪ ಬೇಕು. ಅಲ್ಲಾನು, ರಾಮು, ಈಶ್ವರೋ ಆ ನಾಮ ಜಪ ಮಾಡಿದ್ರೆ ನಮ್ಮ ಡಿವೈನ್ ಎನರ್ಜಿ ನಮ್ಮ ಬಾಡಿಯಲ್ಲಿ ಬರುತ್ತೆ. ಅದು ಬಂದಾಗಲೇ ಹಾರ್ಟ್ ಎನ್ಲೈಟ್ ಆಗೋದು, ಅದಕ್ಕಿಂತ ಮುಂಚೆ ಆಗಲ್ಲ. ನಾವು ಪ್ರೀತಿ ವಿಶ್ವಾಸ ಎಲ್ಲರ ಜೊತೆಲಿ ಸಮವಾಗಿ ಇರಬೇಕು. ನಮ್ಮ ಹತ್ರ ಜಾತಿ ಮತ ಭೇದ ಭಾವ ಯಾವುದೂ ಇಲ್ಲ. ನಮಗೆ ಎಲ್ಲ ಧರ್ಮವೂ ಒಂದೇ. ನಾವು ಎಲ್ಲ ಧರ್ಮಕ್ಕೂ ನಾವು ರೆಸ್ಪೆಕ್ಟ್ ಮಾಡ್ತೀವಿ, ರೆಸ್ಪೆಕ್ಟ್ ಕೊಡ್ತೀವಿ ಅಷ್ಟೇ. ನಮ್ಮ ಸೂಫಿ ಗುರುಗಳಿಗೆ ಗೋಸ್ಕರವಾಗಿ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿಯಾಗಿದ್ದೀವಿ. ನಮ್ಮ ಸೂಫಿ ಗುರುಗಳಿಗೆ ನಾವು ಇಷ್ಟಪಡ್ತೀವಿ ಅಷ್ಟೇ. ತನ್ವೀರ್ ಅಹಮದ್. ಕಾಂಪ್ರಮೈಸ್ಗೆ ಅಂತ ಬರ್ತಾ ಇದ್ದಾರೆ, ಏನಾಗ್ತೀರಾ? ಕಾಂಪ್ರಮೈಸ್ ಆಗ್ತೀರಾ ಇಲ್ಲ ನೀವು ಲೀಗಲಿ ಹೋಗ್ತೀರಾ, ಫೈಟ್ ಮಾಡ್ತೀರಾ? ನಿಮ್ಮ ನೆಕ್ಸ್ಟ್ ಸ್ಟೆಪ್ ಸರ್, ಇವಾಗ ಅವರು ಹೆಣ್ಮಗು ಒಬ್ಬರೇ ಇದ್ದಾರೆ, ನಾವಿರೋದು ದೂರದಿಂದ ಬರೋದು, ಸರಿನಾ? ಅದು ಅವ್ರಿಗೆ ಸಂಬಂಧಪಟ್ಟಿದ್ದು, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು, ಸರಿನಾ? ಅದು ಹೆಣ್ಮಗು ಸರ್, ಒಬ್ಬರೇ ಇರೋಕ್ಕಾಗುತ್ತಾ ಮನೆಯಲ್ಲಿ? ಅವ್ರ ಪ್ರೊಟೆಕ್ಷನ್ ಬೇಕಲ್ವ ಅವ್ರಿಗೆ? ಅವ್ರು ಬಂದು ಬೆದರಿಸ್ತಾರೆ, ಅಕ್ಕಪಕ್ಕ ಇರೋರೆಲ್ಲ ಬಂದು ಬೆದರಿಸ್ತಾರೆ, ರಿಲೇಷನ್ ಬೆದರಿಸ್ತಾರೆ, ಎಲ್ಲ ವಿರುದ್ಧವಾಗಿದ್ದಾರೆ. ಹೇಗೆ ಮಾಡೋದು? ಹೋಗ್ತೀರಾ ನೀವು? ಇವಾಗ ನಾವು ನೋಡೋಣ ಮುಂದಕ್ಕೆ ಏನು ಮಾಡ್ತಾರೋ ಇವರು, ಅದನ್ನು ನೋಡಿಕೊಂಡು ಆಮೇಲೆ ಮಾಡ್ತೀವಿ ಸರ್. ನಿಮ್ಮ ಹೆಸರು? ತನ್ವೀರ್ ಅಹಮದ್.